ಮಳೆ ನಿಂತರೂ ಮಳೆ ಹನಿ ನಿಲ್ಲಲ್ಲ ಅನ್ನೋ ಹಾಗಾಗಿದೆ ದಿಗ್ವೇಶ್ ರಾಥಿ ಕಾಂಟ್ರವರ್ಸಿ. ಬೆಂಗಳೂರು ವರ್ಸಸ್ ಲಕ್ನೋ ನಡುವಿನ ಪಂದ್ಯ ಮುಗಿದು 2 ದಿನ ಆದರೂ ಕೂಡ ರಾಥಿ ಎಬ್ಬಿಸಿದ ರಾಡಿ ಮಾತ್ರ ತಿಳಿಯಾಗಿಲ್ಲ. ಯಾಕಂದ್ರೆ ಪರ ವಿರೋಧದ ಕಲ್ಲೆಸೆದು ಮತ್ತೆ ಕದಡ್ತಾನೆ ಇದ್ದಾರೆ. ಅದರಲ್ಲೂ ಟೀಮ್ ಇಂಡಿಯಾದ ದಿಗ್ಗಜರ ರಾಥಿ ಬೆನ್ನಿಗೆ ನಿಂತಿರೋದು ಮತ್ತಷ್ಟು ಕೆಸರೆರಚಾಟಕ್ಕೆ ಕಾರಣವಾಗಿದೆ. ಅಷ್ಟಕ್ಕೂ ಈ ಸಲ ರಾಥಿ ವಿಚಾರವಾಗಿ ಎದ್ದಿರುವಂತ ಅಲೆಯಂಥದ್ದು. ತಮ್ಮ ತಂಡದ ಬೌಲರ್ನೇ ಫೂಲ್ ಮಾಡಿದ್ರ ಪಂತ್. ಅಶ್ವಿನ್ ಮತ್ತು ಸೆಹ್ವಾಗ್ ರಾಥಿ ಬೆನ್ನಿಗೆ ನಿಂತಿದ್ದು ಯಾಕೆ? ಈ ಬಗೆಗಿನ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2025ರ ಸೀಸನ್ ಅಲ್ಲಿ ದಿಗ್ವೇಶ್ ರಾಥಿಯಷ್ಟು ಕಾಂಟ್ರವರ್ಸಿ ಯಾರು ಕೂಡ ಮಾಡಿಲ್ಲ. ಅದು ಆನ್ ಫೀಲ್ಡ್ ಇರಲಿ ಅಥವಾ ಆಫ್ ಫೀಲ್ಡ್ ಇರಲಿ. ಅದರಲ್ಲೂ RCB ವಿರುದ್ಧದ ಪಂದ್ಯದ ಬಳಿಕ ಮತ್ತಷ್ಟು ಹಾಟ್ ಟಾಪಿಕ್ ಆಗಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಂತೂ ರಾಥಿಯದ್ದೇ ಪೋಸ್ಟ್, ಮೀಮ್ಸ್, ಟ್ರೋಲ್ಸ್, ರೀಲ್ಸ್ ಫುಲ್ ಟ್ರೆಂಡಿಂಗ್. ಬಟ್ ಇಂಟ್ರೆಸ್ಟಿಂಗ್ ಅಂದ್ರೆ ರಾಥಿ ಇಶ್ಯೂ ಜೊತೆ ರಿಷಬ್ ಪಂತ್ ಕೂಡ ಲಿಂಕ್ ಆಗಿದ್ದಾರೆ. ಕೆಲ ಮಾಜಿ ಕ್ರಿಕೆಟಿಗರು ರಾಥಿ ಬೆನ್ನಿಗೆ ನಿಂತು ರಿಷಬ್ ಪಂತ್ರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಇದೇ ಈಗ ಇಡೀ ವಿವಾದವನ್ನ ಮತ್ತೊಂದು ಮಜಲಿಗೆ ಕೊಂಡೊಯ್ದಿದೆ. ರಾಥಿಗೆ ಸಪೋರ್ಟ್ ಮಾಡದ ರಿಷಬ್ ಪಂತ್ ಈಗ ವಿಲನ್. RCB ವರ್ಸಸ್ LSG ನಡುವಿನ ಮ್ಯಾಚ್ ಅಲ್ಲಿ ಏನಾಯ್ತು ಅಂತ ನಿಮ್ಗೆಲ್ಲ ಗೊತ್ತೇ ಇದೆ. 17 ಓವರ್ ಥೇಟ್ ಸಿನಿಮಾ ಥರನೇ ಇತ್ತು. ಅದನ್ನ ಇನ್ನೊಂದ್ಸಲ ರೀಕಾಲ್ ಮಾಡೋಣ. ಮೊದಲನೇದಾಗಿ ಲಕ್ನೋ ನೀಡಿದಂತ ಬೃಹತ್ ಗುರಿಯನ್ನ ಬೆನ್ನಟ್ಟಿದಂತ RCB 16 ಓವರ್ಗಳ ಅಂತ್ಯಕ್ಕೆ 189 ರನ್ಗಳನ್ನ ಕಲೆ ಹಾಕಿತ್ತು. ಉಳಿದ 4 ಓವರ್ಗಳಲ್ಲಿ ಗೆಲುವಿಗೆ 39 ರನ್ಗಳು ಬೇಕಿತ್ತು. ಜಿತೇಶ್ ಹಾಗೆ ಮಯಾಂಕ್ ಕ್ರೀಸ್ ನಲ್ಲಿದ್ರು. ಸೊ 17 ಓವರ್ ಬೌಲಿಂಗ್ಗೆ ಬಂದಂತ ರಾಥಿ ಫಸ್ಟ್ ಬಾಲ್ ಅಲ್ಲೇ ಜಿತೇಶ್ ರನ್ನ ಔಟ್ ಮಾಡಿದ್ರು. ಬಟ್ ಅದು ನೋ ಬಾಲ್ ಆಗಿತ್ತು. ಇದು ಒಂದು. ಬಟ್ ಅದೇ ಓವರ್ನಲ್ಲೇ ದಿಗ್ವೇಶ್ ಮತ್ತೊಮ್ಮೆ ಶಾಕ್ ನೀಡಿದ್ರು. ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿದ್ದಂತ ಜಿತೇಶ್ ಅವರು ಕ್ರೀಸ್ ನಿಂದ ಮುಂದೆ ಬಂದಿದ್ದಾರೆ ಅಂತ ಬೇಲ್ ಸೆಗರಿಸಿ ಔಟ್ಗೆ ಮನವಿ ಮಾಡಿದ್ರು. ಪರಿಶೀಲನೆ ವೇಳೆ ದಿಗ್ವೇಶ್ ಅವರು ಜಿತೇಶ್ಗೂ ಮೊದಲೇ ಕ್ರೀಸ್ ದಾಟಿರೋದು ಕಂಡು ಬಂದಿತ್ತು. ಹೀಗಾಗಿ ಪರದೆ ಮೇಲೆ ನಾಟ್ ಔಟ್ ಅಂತ ಪ್ರಕಟ ಆಯಿತು. ಅಷ್ಟರಲ್ಲೇ ರಿಷಬ್ ಪಂತ್ ಕೂಡ ನಾನ್ ಸ್ಟ್ರೈಕರ್ ರನ್ಔಟ್ ಅನ್ನ ಅಪೀಲ್ ಇಲ್ಲ ಅಂತೇಳಿ ವಿತ್ಡ್ರಾ ಮಾಡಿದ್ರು. ರಿಷಬ್ ದಡೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗಿತ್ತು. ಜಿತೇಶ್ ಕೂಡ ಅಪ್ಪಿಕೊಂಡಿದ್ರು. ಕ್ರೀಡಾ ಸ್ಫೂರ್ತಿ ಅಂತೆಲ್ಲ ಕೊಂಡಾಡಿದ್ರು. ಬಟ್ ರಿಷಬ್ರ ಇದೇ ದಡೆ ಕೆಲ ಕ್ರಿಕೆಟಿಗರ ಕಣ್ಣನ್ನ ಕೆಂಪಾಗಿಸಿದೆ. ಬೌಲರ್ಗೆ ಅವಮಾನ, ಪಂತ್ಗೆ ಅಶ್ವಿನ್ ತರಾಟೆ. ಪ್ಲೇ ಆಫ್ಸ್ಗಂತೂ ಸೆಲೆಕ್ಟ್ ಆಗಿರಲಿಲ್ಲ. ಸೊ ಲೀಗ್ ಹಂತದ ಕೊನೆ ಪಂದ್ಯವನ್ನಾದ್ರೂ ಗೆದ್ದು ಸೀಸನ್ಗೆ ಗುಡ್ ಬೈ ಹೇಳೋಣ ಅನ್ನೋದು ರಾಥಿ ಇಂಟೆನ್ಷನ್ ಆಗಿತ್ತು. ಬಟ್ ಜಿತೇಶ್ ಮತ್ತು ಮಯಾಂಕ್ ಆಡ್ತಾ ಇದ್ದಿದ್ದನ್ನ ನೋಡಿದ್ರೆ ಮ್ಯಾಚ್ ಆಲ್ರೆಡಿ RCB ಕಡೆ ಹೋಗಿದೆ ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇತ್ತು. ಹೀಗಾಗಿ ಮ್ಯಾಚ್ ಗೆಲ್ಲೇಬೇಕು ಅಂತ ಜಿತೇಶ್ ಶರ್ಮಾ ಅವರನ್ನ ಮಂಕ್ ರನ್ಔಟ್ ಮಾಡಿದ್ರು. ಆದ್ರೆ ಇದನ್ನು ಒಪ್ಕೊಳ್ಳೋದಂತ ಪಂತ್ ಅಪೀಲ್ ಅನ್ನು ವಾಪಸ್ ಮಾಡ್ಕೊಂಡಿದ್ರು. ಆದ್ರೆ ರಿಷಬ್ ಪಂತ್ ದಡೆಯನ್ನ ಒಪ್ಪದಂತ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ಅಶ್ವಿನ್ ಪಂತ್ ನಿರ್ಧಾರ ಬೌಲರ್ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತೆ ಎಂದಿದ್ದಾರೆ. ಅಷ್ಟೇ ಅಲ್ಲದೆ ಮನವಿಯನ್ನ ಯಾಕೆ ವಾಪಸ್ ತಗೊಂಡ್ರು? ಕೋಟ್ಯಂತರ ಜನರ ಮುಂದೆ ಅವರನ್ನ ಯಾಕೆ ಅವಮಾನ ಮಾಡಬೇಕಿತ್ತು? ದಿಗ್ವೇಶ್ ರಾಥಿ ನಿಯಮಗಳ ಪ್ರಕಾರವೇ ರನ್ಔಟ್ಗೆ ಮನವಿ ಮಾಡಿದ್ರು. ಇದು ಬೌಲರ್ಗೆ ಮಾಡಿದಂತ ಅವಮಾನ ಅಲ್ವಾ? ನಾಯಕ ಎನಿಸಿಕೊಂಡವನು ಬೌಲರ್ಗಳಿಗೆ ಬೆಂಬಲ ಕೊಡಬೇಕು. ಕ್ರೀಡಾ ಸ್ಫೂರ್ತಿಯ ಹೆಸರಿನಲ್ಲಿ ಎಲ್ಲರ ಮುಂದೆ ಅವಮಾನ ಮಾಡೋದು ಎಷ್ಟು ಸರಿ ಅಂತ ಅಶ್ವಿನ್ ಪ್ರಶ್ನೆ ಮಾಡಿದ್ದಾರೆ. ಆಕ್ಚುಲಿ ಇಲ್ಲಿ ಅಶ್ವಿನ್ ಮಂಕ್ ರನ್ಔಟ್ ಪರ ನಿಲ್ಲೋಕೆ ಕಾರಣ ಕೂಡ ಇದೆ. ಈ ಹಿಂದೆ ಅಶ್ವಿನ್ ಕೂಡ ಮಂಕ್ ರನ್ಔಟ್ ಮಾಡಿ ಸುದ್ದಿಯಾಗಿದ್ರು. ಆಟಗಾರರ ವಿಚಾರದಲ್ಲಿ BCCI ತಾರತಮ್ಯ ಮಾಡ್ತಿದ್ಯಾ? ಇನ್ನು ನೋಟ್ಬುಕ್ ಸೆಲೆಬ್ರೇಷನ್ ವಿಚಾರವಾಗಿ ಈಗಾಗಲೇ ರಾಥಿ ಸಾಕಷ್ಟು ದಂಡವನ್ನು ಕಟ್ಟಿದ್ದಾರೆ. ಹಾಗೆ ಗುಜರಾತ್ ವಿರುದ್ಧದ ಪಂದ್ಯದಿಂದ ನಿಷೇಧ ಕೂಡ ಮಾಡಲಾಗಿತ್ತು. ಆದರೆ BCCIನ ಈ ನಡೆಯನ್ನ ಟೀಮ್ ಇಂಡಿಯಾದ ಮಾಜಿ ಕ್ರಿಕೆಟಿಗ ವೀರೇಂದ್ರ ಸೆಹ್ವಾಗ್ ಟೀಕೆ ಮಾಡಿದ್ದಾರೆ. IPLನಲ್ಲಿ ನೀತಿ ಸಂಹಿತೆಯನ್ನು ಉಲ್ಲಂಘನೆ ಮಾಡಿದಂತ ಆಟಗಾರರ ವಿಚಾರದಲ್ಲಿ BCCI ತಾರತಮ್ಯ ಮಾಡ್ತಾ ಇದೆ ಅಂತ ಕಿಡಿಕಾರಿದ್ದಾರೆ. MS ಧೋನಿ, ವಿರಾಟ್ ಕೊಹ್ಲಿ ಅಂತ ದೊಡ್ಡ ದೊಡ್ಡ ಪ್ಲೇಯರ್ಸ್ ಈ ರೀತಿಯ ದಂಡ ಎದುರಿಸಿಲ್ಲ. 2019ರಲ್ಲಿ ರಾಜಸ್ಥಾನ ರಾಯಲ್ಸ್ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ನಡುವಿನ ಪಂದ್ಯದಲ್ಲಿ ನೋ ಬಾಲ್ ವಿವಾದದ ವೇಳೆ ಅಂಪೈರ್ಗಳ ನಿರ್ಧಾರವನ್ನ ಪ್ರಶ್ನೆ ಮಾಡೋಕೆ ಧೋನಿ ಮೈದಾನದ ಒಳಗೆ ಬಂದಿದ್ರು. ಆ ಟೈಮಲ್ಲಿ ಧೋನಿ ಅವರಿಗೆ ಪಂದ್ಯ ಶುಲ್ಕದ 50% ದಂಡ ಮಾತ್ರ ಹಾಕಲಾಗಿತ್ತು. ಹಾಗೆ ವಿರಾಟ್ ಕೊಹ್ಲಿ ಆನ್ ಫೀಲ್ಡ್ ಅಲ್ಲಿ ಸಾಕಷ್ಟು ಕಾಂಟ್ರವರ್ಸಿಗಳಲ್ಲಿದ್ರು. ಆದರೆ ಅವರನ್ನ ಎಂದಿಗೂ ಕೂಡ ಮ್ಯಾಚ್ ನಿಂದ ಬ್ಯಾನ್ ಮಾಡಿಲ್ಲ. ಬಟ್ ಮೊದಲನೇ ಸೀಸನ್ ಆಡ್ತಿರುವಂತ ದಿಗ್ವೇಶ್ ರಾಥಿಗೆ ಮಾತ್ರ ಯಾಕೆ ಬ್ಯಾನ್ ಶಿಕ್ಷೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಟ್ಟಲ್ಲಿ ದಿಗ್ವೇಶ್ ರಾಥಿ IPLನ ತಮ್ಮ ಫಸ್ಟ್ ಸೀಸನ್ ಅಲ್ಲೇ ಸಾಕಷ್ಟು ಸುದ್ದಿಯಲ್ಲಿದ್ದಾರೆ. ಬಟ್ ಕಹಿ ಸತ್ಯ ಅಂದ್ರೆ ಈ ಕಾಂಟ್ರವರ್ಸಿಗಳ ನಡುವೆ ಅವರ ಪರ್ಫಾರ್ಮೆನ್ಸ್ ಸೈಡ್ ಲೈನ್ ಆಗ್ತಿದೆ. ನಿಜ ಹೇಳ್ಬೇಕಂದ್ರೆ ರಾಥಿ ಟ್ಯಾಲೆಂಟೆಡ್ ಬೌಲರ್. ಸೊ ಎಲ್ಲಾ ಬೌಲರ್ಗಳಂತೆ ವಿಕೆಟ್ ತೆಗೆದಾಗ ತಾವು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಅದು ಕೂಡ ನೋಟ್ಬುಕ್ ಸೆಲೆಬ್ರೇಷನ್. ಮೊದಲೆಲ್ಲ ತಮ್ಮ ಕೈ ಮೇಲೆ ಸೈನ್ ಹಾಕಿದ ತರ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಕಣ್ಣು ಸನ್ನೆಯಲ್ಲೇ ಬ್ಯಾಟರ್ನ ಆಚೆ ಹೋಗುವಂತೆ ಸುಮ್ಮನೆ ಮಾಡ್ತಾ ಇದ್ರು. ಇದಕ್ಕೆ BCCI ಬ್ರೇಕ್ ಹಾಕಿದ ಮೇಲೆ
ಪಿಚ್ ಮೇಲೆ ಸೈನ್ ಹಾಕೋಕೆ ಶುರು ಮಾಡಿದ್ರು. ಹಾಗೆ ಈ ಸೀಸನ್ ಅಲ್ಲಿ ಸಾಕಷ್ಟು ದಂಡವನ್ನು ಕೂಡ ಕಟ್ಟಿದ್ದಾರೆ. ಒಬ್ಬ ಬೌಲರ್ಗೆ ಒಂದು ವಿಕೆಟ್ ತೆಗೆಯೋದು ಎಷ್ಟು ಕಷ್ಟ ಅನ್ನೋದು ಅವರಿಗೆ ಗೊತ್ತೇ ಇರುತ್ತೆ. ಸೊ ಸೆಲೆಬ್ರೇಟ್ ಮಾಡಲಿ, ಅದಕ್ಕೆ ಯಾರ ಆಕ್ಷೇಪ ಕೂಡ ಇಲ್ಲ, ವಿರೋಧವನ್ನು ಮಾಡ್ತಿಲ್ಲ. ಬಟ್ ಅದು ಅತಿಯಾಗಬಾರ್ದು ಅಷ್ಟೇ. ಎದುರಾಳಿ ತಂಡದ ಬ್ಯಾಟರ್ಸ್ನ ಟ್ರಿಗರ್ ಮಾಡಬಾರ್ದು. ಸೊ ನಿಮ್ಮ ಪ್ರಕಾರ ರಾತ್ರಿ ಸೆಲೆಬ್ರೇಷನ್ ಒಪ್ತೀರಾ ಅಥವಾ ಪಂತ್ ಅಪೀಲ್ ಹಿಂಪಡೆದು ತಪ್ಪು ಮಾಡಿದ್ರಾ, ಅವಮಾನ ಮಾಡಿದ್ರಾ? ಈ ಬಗ್ಗೆ ಕಮೆಂಟ್ಸ್ ಮೂಲಕ ತಿಳಿಸಿ. ನಮಸ್ಕಾರ.